ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನು ತಮ್ಮೆಲ್ಲರನ್ನೂ ಯೇಸು ಸ್ವಾಮಿಯ ಹೆಸರಿನಲ್ಲಿ ವಂದಿಸುತ್ತೇನೆ. ದೇವರು ಇನ್ನೊಮ್ಮೆ ನಮಗೆ ಒಂದು ಸದಾವಕಾಶವನ್ನು ಕೊಟ್ಟು ಆತನ ವಾಕ್ಯದ ಸುತ್ತಲೂ ಕುಳಿತುಕೊಂಡು ಆತನು ನಮಗೆ ಏನನ್ನು ಬೋಧಿಸುತ್ತಾನೋ ಅದನ್ನು ಸ್ವೀಕರಿಸುವ ಒಂದು ಸಮಯವನ್ನು ಮತ್ತು ವಿಶೇಷವಾಗಿ ಅದನ್ನು ಸ್ವೀಕರಿಸುವ ಮನಸ್ಸನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ದಿನದಂದು ನಾನು ತಮ್ಮ ಮುಂದೆ ಹಂಚಿಕೊಳ್ಳುವ ವಿಷಯ ಕ್ರಿಸ್ತನ ಪ್ರೀತಿ. ಕ್ರಿಸ್ತನ ಪ್ರೀತಿಯನ್ನು ನಾವು ಪ್ರೀತಿ ಅಂತ ಕರಿಬೋದು, ಪ್ರೇಮ ಅಂತ ಕರಿಬೋದು, ವಾತ್ಸಲ್ಯ ಅಂತ ಕರಿಬೋದು. ಯಾಕಂದರೆ ಯೇಸು ಸ್ವಾಮಿಯ ಈ ಪ್ರೀತಿಯನ್ನು ಒಂದು ಪದಕ್ಕೆ ನಾವು ಸೀಮಿತಗೊಳಿಸಲಿಕ್ಕೆ ಆಗಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಈ ಮಗನಾದ ಯೇಸು ಕ್ರಿಸ್ತನು ಲೋಕಕ್ಕೆ ನರಾವತಾರವನ್ನು ಎತ್ತಿ ಬಂದು ಜನರ ಮಧ್ಯದಲ್ಲಿ ವಾಸ ಮಾಡಿ ಅವರ ದುಃಖಗಳನ್ನು ಅವರ ಸಂತೋಷವನ್ನು ಹಂಚಿಕೊಂಡು ಅವರ ಜೊತೆಗೆ ಪ್ರಯಾಣ ಮಾಡಿ ಅವರಿಗೆ ಬೇಕಂತ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ಅವರಿಗೆ ಬೇಕಂತ ಎಲ್ಲ ಅನುಕೂಲತೆಗಳನ್ನು, ಅವರಿಗೆ ಹಸಿದಾಗ ಆಹಾರವನ್ನು, ದುಃಖದಲ್ಲಿದ್ದಾಗ ಅವರಿಗೆ ಸಮಾಧಾನ ಶಾಂತಿಯನ್ನು, ತಮ್ಮ ಕುಟುಂಬದವರು ಕಳ್ಕೊಂಡಾಗ ಅವರಿಗೆ ಸಾಂತ್ವನವನ್ನು ಮತ್ತು ಒಳ್ಳೆಯ ಯೋಚನೆಗಳನ್ನು ಕೊಟ್ಟು ಸಮಾಧಾನ ಮಾಡುತ್ತಾ ತನ್ನ ಪ್ರೀತಿಯನ್ನು, ತನ್ನ ವಾತ್ಸಲ್ಯವನ್ನು ಜನರ ಜೊತೆಗೆ ಹಂಚಿಕೊಳ್ಳುತ್ತಾ ಬಂದನು. ಈ ದಿನದಂದು ನಾನು ತಮ್ಮ ಮುಂದೆ ಹಂಚಿಕೊಳ್ಳುವ ಈ ಕ್ರಿಸ್ತನ ಪ್ರೀತಿಯ ವಿಷಯ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15-19 ವಚನದಲ್ಲಿ ಅಡಕವಾಗಿದೆ. ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15-19 ವಚನಗಳು. ಇದಕ್ಕೆ ಹಿನ್ನೆಲೆಯಾಗಿ ಯೇಸುಸ್ವಾಮಿ ತನ್ನ ಮರಣದ ನಂತರ ಪುನರುತ್ಥಾನವನ್ನು ಹೊಂದಿ ತಿರುಗಿ ಶಿಷ್ಯರ ಬಳಿಗೆ ಬಂದು ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾ ಇದ್ದಾನೆ. ತನ್ನ ಶಿಷ್ಯರಾದ ಸೀಮೋನ್ ಪೇತ್ರ, ದಿದುಮನೆಂಬ ತೋಮ, ಗಲಿಲಾಯದ ಕಾನಾ ಊರಿನ ನತಾನಿಯೇಲ, ಜೆಬೆದಾಯನ ಕುಮಾರರು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು, ಅವರೆಲ್ಲರೂ ತಿಬೇರಿಯ ಸಮುದ್ರದ ಬಳಿಯಲ್ಲಿ ಅವರಿದ್ದರು. ಯೇಸುಸ್ವಾಮಿ ಮರಣ ಹೊಂದಿದ ಮೇಲೆ ಅವರಿಗಿದ್ದಂಥ ಧೈರ್ಯ ಎಲ್ಲವೂ ಕಳೆದು ಹೋಗಿತ್ತು. ಅವರಲ್ಲಿದ್ದಂಥ ಒಂದು ಮಾರ್ಗದರ್ಶನದಲ್ಲಿ ಏನೋ ಕೊರತೆ ಇತ್ತು. ಯೇಸುಸ್ವಾಮಿ ತಮ್ಮನ್ನು ಬಿಟ್ಟು ಹೋದ ಮೇಲೆ, ಯೇಸುಸ್ವಾಮಿ ಮರಣ ಹೊಂದಿದ ಮೇಲೆ ಅವರಿಗೆ ಒಬ್ಬ ಗುರು, ಅವರಿಗೆ ಒಬ್ಬ ಪೋಷಕನು, ಅವರಿಗೆ ಮಾರ್ಗದರ್ಶನವನ್ನು ನೀಡುವ ವ್ಯಕ್ತಿಯೇ ಇಲ್ಲದಂತಾಗಿ ಅವರೆಲ್ಲರೂ ಹಳೆ ಕಸುಬಿಗೆ ಹಿಂತಿರುಗಿ ಹೋದರು. ಇವರೆಲ್ಲರೂ ಯೇಸುಸ್ವಾಮಿ ಶಿಷ್ಯರು. ಈ ಶಿಷ್ಯರು 3.5 ವರ್ಷಗಳ ಕಾಲ ಯೇಸುಸ್ವಾಮಿಯ ಜೊತೆಗೆ ಇದ್ದವರು. ಆದರೆ ಯೇಸುಸ್ವಾಮಿ ಮರಣವನ್ನು ಹೊಂದುವ ಸಮಯದಲ್ಲಿ ಇವರೆಲ್ಲರೂ ರೋಮ್ ನಾಯಕರಿಗೆ ಹೆದರಿ, ಅಲ್ಲಿನ ದೇವಾಲಯದ ನಾಯಕರುಗಳಿಗೆ ಹೆದರಿ, ಸುತ್ತಮುತ್ತಲಿದ್ದಂಥ ಜನರಿಗೆ ಹೆದರಿ ಓಡಿ ಹೋಗಿ ಇವರೆಲ್ಲರೂ ಒಂದು ಕೋಣೆಯಲ್ಲಿ ಅಡಗಿಕೊಂಡು ಬಾಗಿಲು ಕಿಟಿಗಳನ್ನು ಮುಚ್ಚಿಕೊಂಡು ಅಲ್ಲಿ ಸುರಕ್ಷಿತವಾಗಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವರಿಗೆ ಅಷ್ಟು ಭಯವಾಗಿತ್ತು. ಅಂಥ ಭಯದ ಸಮಯದಲ್ಲಿ ಯೇಸುಸ್ವಾಮಿ ಅವರ ಬಳಿಗೆ ಹೋಗಿ, ನಿಮಗೆ ಶಾಂತಿ ಇರಲಿ, ನಿಮಗೆ ಸಮಾಧಾನವಿರಲಿ ಎಂದು ಬಹಳ ಪ್ರೀತಿಯಿಂದ, ಬಹಳ ವಾತ್ಸಲ್ಯದಿಂದ ಹೇಳುವುದನ್ನು ನಾವು ನೋಡ್ತೇವೆ. ಅವರಲ್ಲಿ ತಿರುಗಿ ಆ ಸಮಾಧಾನವನ್ನು ಇಡ್ತಾನೆ, ಅವರಲ್ಲಿ ತಿರುಗಿ ಆ ಶಾಂತಿಯನ್ನು ಇಡ್ತಾನೆ, ಅವರಲ್ಲಿ ತಿರುಗಿ ಒಂದು ಹೊಸ ಧೈರ್ಯವನ್ನು, ಹೊಸ ಮಾರ್ಗದರ್ಶನವನ್ನು ಇಡುವುದನ್ನು ನಾವು ನೋಡ್ತೇವೆ. ಈ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15-19 ವಚನಗಳಲ್ಲಿ ಯೇಸುಸ್ವಾಮಿ ಇನ್ನೊಮ್ಮೆ ನರಾವತಾರವನ್ನು ಎತ್ತಿಕೊಂಡು ಬರುವುದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಹುಟ್ಟಿದಾಗ ನರಾವತಾರವನ್ನು ಎತ್ತಿಕೊಂಡು ಬಂದನು. ಈಗ ಆತನು ಮರಣದ ನಂತರ ಪುನರುತ್ಥಾನ ಹೊಂದುತ್ತಾ ಇದ್ದಾನೆ. ಆ ಪುನರುತ್ಥಾನ ಹೊಂದಿದ ಮೇಲೆ ತಾನು ತೋರಿಸಿದಂಥ ಅದು ರೂಪ ಯಾವ ರೀತಿಯಾದ ರೂಪವಾಗಿತ್ತು? ಒಂದು ನರಾವತಾರದ ರೂಪ. ತಿರುಗಿ ಮನುಷ್ಯನಾಗಿಯೇ ಬಂದನು. ಆತನು ಮೊದಲನೇ ಸಾರಿ ಮನುಷ್ಯನಾಗಿ ಬಂದಾಗ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕಳಿಸಿದಾಗ ಆ ಮಗನು ಅಷ್ಟೇ ಪ್ರೀತಿಯಿಂದ ಈ ಲೋಕಕ್ಕೆ ಬಂದು ತನ್ನ ಜನರ ಜೊತೆಗೆ ಪ್ರಯಾಣ ಮಾಡುತ್ತಾ ಅವರ ಜೊತೆಗೆ ಗುರುತಿಸಿಕೊಳ್ಳುತ್ತಾ ಇದ್ದನು. ಈಗಲೂ ಸಹ ಪುನರುತ್ಥಾನದ ನಂತರ ಅದೇ ಇನ್ನೊಮ್ಮೆ ನರಾವತಾರವನ್ನು ಎತ್ತಿ ಬರುವುದನ್ನು
ನಾವು ನೋಡ್ತೇವೆ. ಇನ್ನೊಮ್ಮೆ ಜನರ ಜೊತೆಗೆ ಗುರುತಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಇದು ನಿಜವಾದ ದೈವಿಕ ಪ್ರೀತಿ. ವಿಚಿತ್ರವಾದ ಸಂಗತಿ ಏನೆಂದರೆ, ಈ ಶಿಷ್ಯರು ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ನಮಗೆಲ್ಲರಿಗೂ ತಿಳಿದಂತೆ ಯೇಸು ಸ್ವಾಮಿಗೆ ಮರಣ ಬಂದಾಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಅಲ್ಲಿ ಸುತ್ತಮುತ್ತಲಿದ್ದ ಜನರು ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಓ, ನೀವು ಯೇಸು ಸ್ವಾಮಿ ಶಿಷ್ಯರಲ್ವಾ, ನೀವು ಯೇಸು ಸ್ವಾಮಿ ಶಿಷ್ಯರಲ್ವಾ? ಶಿಷ್ಯರಿಗೆ ಭಯ. ಎಲ್ಲಿ ನಾವು ಯೇಸು ಸ್ವಾಮಿ ಶಿಷ್ಯರು ಅಂದ್ಕೊಂಡ್ರೆ ನಮಗೂ ಸಹ ಶಿಲುಬೆಗೆ ಹಾಕ್ತಾರೆ ಎಂಬ ಒಂದು ಭಯ ಅವರಿಗೆ ಇತ್ತು. ಹಾಗಾಗಿ ಆ ಭಯದಿಂದ ಅವರು ಓಡಿ ಹೋಗ್ತಾ ಇದ್ರು. ಆ ಯೇಸು ಸ್ವಾಮಿ ಯಾರಂತಲೇ ನಮಗೆ ಗೊತ್ತಿಲ್ಲ ಎಂದು ಒಬ್ಬ ಶಿಷ್ಯನು ಹೇಳುವುದನ್ನು ನೋಡ್ತೇವೆ. ಇನ್ನೊಬ್ಬ ಶಿಷ್ಯನು ಯೇಸು ಸ್ವಾಮಿಯನ್ನು 30 ಕಾಸಿಗೆ ಮಾರುವುದನ್ನು ಸಹ ನಾವು ನೋಡ್ತೇವೆ. ಈ ರೀತಿಯಾಗಿ ಶಿಷ್ಯರು ಯೇಸುವಿಗೆ ದ್ರೋಹ ಬಗೆದರು. ಯೇಸು ಸ್ವಾಮಿ ಅವರನ್ನು ತನ್ನ ಉನ್ನತವಾದ ಪ್ರೀತಿಯಿಂದ, ದೈವಿಕವಾದ ಪ್ರೀತಿಯಿಂದ, ಒಂದು ಸ್ವಲ್ಪವೂ ಆ ಪ್ರೀತಿಯಿಂದ ಆಚೆ ಹೋಗದೆ ತಿರುಗಿ ಅವರನ್ನು ಹುಡುಕಿಕೊಂಡು ಅವರು ಇರುವ ಸ್ಥಳದಲ್ಲಿ ಅವರನ್ನು ಸಂದರ್ಶಿಸುವುದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಶಿಷ್ಯರಿಗೆ, ಓ, ನಾನು ಎದ್ದು ಬಂದಿದ್ದೀನಿ, ನೀವೆಲ್ಲರೂ ಬಂದು ನನ್ನನ್ನು ಸಂದರ್ಶಿಸಿರಿ, ಬಂದು ನನ್ನನ್ನು ಆರಾಧಿಸಿರಿ, ನನ್ನ ಕಾಲಿಗೆ ಅಡ್ಡ ಬೀಳ್ರಿ ಅಂತ ಯೇಸುಸ್ವಾಮಿ ಯಾರಿಗೂ ಹೇಳಿಲ್ಲ. ಯೇಸುಸ್ವಾಮಿಯೇ ಅವರಿದ್ದ ಜಾಗಕ್ಕೆ ಹೋಗಿ ಅವರಿಗೆ ಸಮಾಧಾನವನ್ನು, ಪ್ರೀತಿಯನ್ನು ಮತ್ತು ವಿಶೇಷವಾಗಿ ವಾತ್ಸಲ್ಯವನ್ನು ತೋರಿಸುವುದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಶಿಷ್ಯರನ್ನು ಸಂದರ್ಶಿಸಿದಾಗ ಅವರಿಗೆ ಬಹಳ ಹಸುವಾಗಿತ್ತು. ಮೀನು ಹಿಡಿಲಿಕ್ಕೆ ಹೋಗಿದ್ರು, ಮೀನೇ ಸಿಗಲಿಲ್ಲ. ಹಾಗಾಗಿ 4ನೇ ವಚನದಲ್ಲಿ ನಾವು ನೋಡುವುದಾದರೆ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು, ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಇದು ಯೇಸುಸ್ವಾಮಿಗೆ ಬಹಳ ದುಃಖವನ್ನು ತಂದಿರಬಹುದು. ಯೇಸುಸ್ವಾಮಿ ಶಿಷ್ಯರನ್ನು ಹುಡುಕೊಂಡು ಹೋಗಿದ್ದಾನೆ. ಆತನು ಸತ್ತು ಎದ್ದು ಬಂದು ಆ ದಿನಗಳಷ್ಟೇ ಆಗಿದೆ. ಸತ್ತು ಎದ್ದು ಬಂದಿದ್ದರಲ್ಲಿ 3 ದಿವಸ. ಮಾರನೇ ಕೆಲವು ದಿವಸಗಳಲ್ಲಿ ಯೇಸುಸ್ವಾಮಿ ಆತನ ಶಿಷ್ಯರ ಬಳಿಗೆ ಹೋಗುವುದನ್ನು ನಾವು ನೋಡ್ತೇವೆ. ಒಂದು 3-4 ದಿವಸದಲ್ಲಿ ಶಿಷ್ಯರು ಯೇಸುಸ್ವಾಮಿಯನ್ನು ಮರೆತು ಬಿಟ್ಟಿದ್ದಾರೆ. ಇದು ಬಹಳ ದುಃಖವನ್ನು ಯೇಸುಸ್ವಾಮಿಯ ಮನಸ್ಸಿನಲ್ಲಿ ತಂದಿದ್ದಿರಬಹುದು. 4 ದಿವಸದಲ್ಲಿ, 5 ದಿವಸದಲ್ಲಿ ಅವರು ಯೇಸುಸ್ವಾಮಿಯನ್ನು ಮರೆತು ಬಿಟ್ಟಿದ್ದಾರೆ. ನಾವು ಯೇಸುಸ್ವಾಮಿಯ ಬೋಧನೆಯನ್ನು ನಾವು ನೆನಪು ಮಾಡಿಕೊಳ್ಳುವುದಾದರೆ, ಯೇಸುಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ನಾನು ನಿಮ್ಮ ಯಜಮಾನನಲ್ಲ, ನೀವು ನನ್ನ ಸೇವಕರಲ್ಲ, ನಾವೆಲ್ಲರೂ ಮಿತ್ರರು. ಶಿಷ್ಯರು ಒಪ್ಕೊಂಡ್ರು, ಹೌದು ಸ್ವಾಮಿ, ನಾವೆಲ್ಲರೂ ಮಿತ್ರರಾಗಿರೋಣ, ನಾವೆಲ್ಲರೂ ಮಿತ್ರರಾಗಿ ಸೇವೆ ಮಾಡೋಣ ಅಂತ ಒಪ್ಕೊಂಡ್ರು. ಆದರೆ ಯಾವಾಗ ಯೇಸುಸ್ವಾಮಿಗೆ ತೊಂದರೆ, ಕಷ್ಟ, ಮರಣ ಬಂತೋ, ಈ ಮಿತ್ರರೆಲ್ಲರೂ ತಮ್ಮ ಮಿತ್ರರನ್ನು ಬಿಟ್ಟು ಎಲ್ಲರೂ ಓಡಿ ಹೋದರು. ಆತನು ಎದ್ದು ಬಂದು ಅವರ ಬಳಿಗೆ ಹೋದಾಗಲೂ ಅವರು ನನ್ನ ಮಿತ್ರನು ಬಂದಿದ್ದಾನೆ ಅಂತ ಗುರುತೇ ಇಡಲಿಲ್ಲ. ಅವರು ತಮ್ಮ ಮಿತ್ರರಿಂದ ಅಷ್ಟು ದೂರ ಹೋಗ್ಬಿಟ್ಟಿದ್ರು. ಅವರ ಮನಸ್ಸಿನಿಂದನೇ ಆ ಮಿತ್ರರನ್ನು ತೆಗೆದು ಬಿಟ್ಟಿದ್ದಾರೆ ಎಂದು ನಾವು ಇಲ್ಲಿ ನೋಡ್ತೇವೆ. ಆ ಯೇಸುಸ್ವಾಮಿಯವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರು. ಆತನ ಪರಿಚಯ ಈ ಶಿಷ್ಯರಿಗೆ ಆಗಲಿಲ್ಲ. ಆದರೆ ಯೇಸುಸ್ವಾಮಿ ತನ್ನ ವಾತ್ಸಲ್ಯದಿಂದ ಅವರನ್ನು ಕರೆದು ಅವರಿಗೆ ಆಹಾರ ಕೊಡುವುದನ್ನು ನಾವು ನೋಡ್ತೇವೆ. ಅಲ್ಲಿ ಮೀನುಗಳನ್ನು ಸುಟ್ಟಿ, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಿ ಅವರಿಗೆ ಆಹಾರವನ್ನು ಕೊಡುವುದನ್ನು ನಾವು ನೋಡ್ತೇವೆ. ಇದು ಕ್ರಿಸ್ತನ ಪ್ರೀತಿ, ಇದು ಕ್ರಿಸ್ತನ ವಾತ್ಸಲ್ಯ. ತಿರುಗಿ ಯೇಸುಸ್ವಾಮಿ ಆ ಶಿಷ್ಯರನ್ನು ಸಂದರ್ಶಿಸಿ ಈ ಪ್ರೀತಿಯನ್ನು, ಈ ವಾತ್ಸಲ್ಯವನ್ನು ಅವರ ಮನಸ್ಸಿನಲ್ಲಿಡಲು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಯೇಸುಸ್ವಾಮಿ ಪೇತ್ರನನ್ನು ಕರೆದು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಇದಕ್ಕೆ ಹಿನ್ನೆಲೆಯಾಗಿ ನಾವು ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಯೇಸುಸ್ವಾಮಿ ತನ್ನ ಶಿಷ್ಯರನ್ನು ಕರೆದಾಗ ಪೇತ್ರನು ಬಹಳ ಹುಮ್ಮಸ್ಸಿನಿಂದ ಯೇಸುಸ್ವಾಮಿಯ ಶಿಷ್ಯನಾಗಿ ತೋರಿಸ್ಕೊಳ್ತಾ ಇದ್ದನು. ಆಗ ಯೇಸುಸ್ವಾಮಿ ಹೇಳ್ತಾನೆ, ನೀನು ಪೇತ್ರ ಅಂದರೆ ಬಂಡೆ, ನಾನು ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂದು ಯೇಸುಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಅಂದರೆ ಯೇಸುಸ್ವಾಮಿಗೆ ಪೇತ್ರನ ಮೇಲೆ ಅಷ್ಟು ಭರವಸೆ ಇತ್ತು, ಅಷ್ಟು ನಂಬಿಕೆ ಇತ್ತು, ಅಷ್ಟು ಧೈರ್ಯವೂ ಇತ್ತು. ಯೇಸುಸ್ವಾಮಿ ತನ್ನ ದರ್ಶನವನ್ನು ಈ ಪೇತ್ರನ ಮನಸ್ಸಿನಲ್ಲಿ ಇಟ್ಟು, ಪೇತ್ರನ ಹೃದಯದಲ್ಲಿಟ್ಟು, ಓ, ಇವನು ನನ್ನ ನಿಜವಾದ ಶಿಷ್ಯ, ಇವನ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ಇವನ ಮೇಲೆ ನನಗೆ ನಿಜವಾದ ನಂಬಿಕೆ ಇದೆ. ಆ ನಂಬಿಕೆಯನ್ನು ಯೇಸುಸ್ವಾಮಿ ಆ ಪೇತ್ರನಲ್ಲಿ ಇಟ್ಟಿದನು. ಆದರೆ ನಾವು ಇಲ್ಲಿ ನೋಡಬೇಕಾದ್ರೆ ಪೇತ್ರನು ಆ ನಂಬಿಕೆಗೆ ದ್ರೋಹ ಬಗೆದನು. ಪೇತ್ರನು
ಯೇಸು ಸ್ವಾಮಿ ತನ್ನಲ್ಲಿಟ್ಟ ನಂಬಿಕೆಗೆ ದ್ರೋಹ ಬಗೆದನು. ಎಷ್ಟು ದ್ರೋಹನೆಂದರೆ 3-4 ದಿನದೊಳಗೆ ಆತನು ಯೇಸು ಸ್ವಾಮಿಯನ್ನು ಮರೆತು ಬಿಟ್ಟಿದ್ದಾನೆ. ಯೇಸು ಸ್ವಾಮಿ ಆತನ ಬಳಿಗೆ ಹೋದರೂ ಇವನು ಯಾರಿರ್ಬೋದು, ನಮಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅಷ್ಟು ಮರೆತು ಬಿಟ್ಟಿದ್ದಾನೆ. ಒಂದು ದ್ರೋಹ ಬಗೆದ ಶಿಷ್ಯನು ಪೇತ್ರನಾಗ್ತಾನೆ. ಆದರೆ ಯೇಸು ಸ್ವಾಮಿ ಅವನನ್ನು ಬಿಡಲ್ಲ. ತನ್ನ ಪ್ರೀತಿಯಿಂದ, ತನ್ನ ದೈವಿಕ ಪ್ರೀತಿಯಿಂದ, ಗ್ರೀಕ್ ಮೂಲ ಭಾಷೆಯಲ್ಲಿ ಅದಕ್ಕೆ ನಾವು ಅಗಾಪೆ ಅಂತ ನಾವು ಹೇಳ್ತೇವೆ, ಅಂದರೆ ಅದು ದೈವಿಕ ಪ್ರೀತಿ. ಆ ದೈವಿಕ ಪ್ರೀತಿಯಿಂದ ಯೇಸು ಪೇತ್ರನನ್ನು ಹಿಂಬಾಲಿಸಿ ಹೋಗಿ, ಯೋಹಾನನ ಮಗನಾದ ಸೀಮೋನ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಯೇಸು ಅವನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಈ ರೀತಿಯಾಗಿ ಯೇಸು ಸ್ವಾಮಿ ಪೇತ್ರನಿಗೆ 3 ಸಾರಿ ಕೇಳ್ತಾನೆ, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ ಅಂತ. ಯೇಸು ಸ್ವಾಮಿ, ಹೌದು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಒಂದು ಸಾರಿ ಪೇತ್ರನಿಗೆ ಒಂದು ಸ್ವಲ್ಪ ಕೋಪನೂ ಬರ್ತದೆ. ಯೇಸು ಸ್ವಾಮಿ, ನಾನು ಇಷ್ಟು ಸರಿ ಹೇಳ್ತಾ ಇದ್ದೀನಿ, ಅಷ್ಟು ನಿನಗೆ ಗೊತ್ತಾಗಲ್ವಾ? ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂದು ನಿನಗೆ ತಿಳಿದದೆ ಅಂದನು. ಆಗ ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನೆಂದು ಹೇಳಿದನು. ಅಂದರೆ ಯೇಸು ಸ್ವಾಮಿ ಇಲ್ಲಿ ಹೇಳುವ ವಿಷಯ ಏನಂದರೆ, ನೀನು ಹುಮ್ಮಸ್ಸಿನಲ್ಲಿರಬೇಕಾದ್ರೆ ನೀನು ಎಲ್ಲಾದರೂ ಹೋಗ್ಬೋದು, ನೀನು ಏನು ಕೆಲಸ ಆದರೂ ಮಾಡ್ಬೋದು. ನೀನು ಹುಮ್ಮಸ್ಸಿನಿಂದ, ಹೌದು ಸ್ವಾಮಿ, ನಾನು ನಿನ್ನ ಶಿಷ್ಯನು, ನನ್ನ ಮೇಲೆ ನೀನು ಸಭೆ ಕಟ್ಟು, ನೀನು ಅದು ಮಾಡು, ನನ್ನ ಮೇಲೆ ನಂಬಿಕೆ ಇಡು ಅಂತ ಜೋರಾಗಿ ಹೇಳ್ಬೋದು. ಆದರೆ ನಿಜವಾದ ಸ್ಥಿತಿಗತಿಗಳು ಬಂದಾಗ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಿನಗೆ ಶಕ್ತಿ ಇದೆಯಾ ಎಂದು ಯೇಸು ಸ್ವಾಮಿ ಕೇಳುವುದನ್ನು ನಾವು ನೋಡ್ತೇವೆ. 3 ಸಾರಿ ಯೇಸು ಸ್ವಾಮಿ, ನನ್ನ ಮೇಲೆ ಪ್ರೀತಿ ಇದೆಯಾ, ನನ್ನ ಮೇಲೆ ಮಮತೆ ಇದೆಯಾ, ನನ್ನ ಮೇಲೆ ಈ ವಾತ್ಸಲ್ಯ ನಿನಗೆ ಇದೆಯಾ ಎಂದು ಯೇಸು ಸ್ವಾಮಿ ಪ್ರತಿ ಸಾರಿ ಕೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಕೇಳಲಿಕ್ಕೊಂದು ಕಾರಣವಿತ್ತು. ಯಾಕಂದರೆ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋಗಿದ್ರು. ಇಲ್ಲಿ ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ಪರೀಕ್ಷಿಸ್ತಾ ಇದ್ದಾನೆ. ಆತನು ಪರೀಕ್ಷಿಸಲಿಕ್ಕೆ ಯಾವ ಕಾರಣವಿಲ್ಲ, ಪರೀಕ್ಷಿಸದೇ ಬೇಡ, ಯಾಕಂದರೆ ಗೊತ್ತು ಆ ಶಿಷ್ಯರೆಲ್ಲ ಓಡಿ ಹೋಗಿದ್ರು ಅಂತ. ಆದರೆ ಆ ಪರೀಕ್ಷೆಯ ಹಿಂದೆ ಯೇಸು ಸ್ವಾಮಿಯ ಅಪಾರವಾದ ಪ್ರೇಮವಿದೆ. ಪರೀಕ್ಷಿಸಬೇಕಂತ ಆತನನ್ನು ಪರೀಕ್ಷಿಸಲಿಲ್ಲ, ಆದರೆ ಅವರಲ್ಲಿ ಆ ಪ್ರೇಮವನ್ನು ಹೆಚ್ಚಿಸಲು, ಆ ಪ್ರೀತಿಯನ್ನು ಹೆಚ್ಚಿಸಲು, ವಿಶೇಷವಾಗಿ ಆ ದೈವಿಕ ಪ್ರೀತಿಯನ್ನು ಹೆಚ್ಚಿಸಲು ಆತನು ಈ ಪ್ರಶ್ನೆಗಳನ್ನು ಕೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಅನೇಕ ಸಾರಿ ನಮ್ಮ ಬಳಿಗೆ ಬಂದು ಈ ಪ್ರಶ್ನೆಯನ್ನು ಕೇಳ್ತಾನೆ, ನನ್ನ ಮಕ್ಕಳೇ, ನೀವು ಎಷ್ಟು ನನ್ನನ್ನು ಪ್ರೀತಿಸ್ತಾ ಇರೋ? ನೀವು ನನ್ನನ್ನು ಪ್ರೀತಿಸುವುದಾದರೆ ಯಾವ ನಂಬಿಗಸ್ತಿಕೆಯಿಂದ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಸ್ಥಾನಮಾನಗಳಿದ್ದರೆ ಮಾತ್ರ ನನ್ನನ್ನು ಪ್ರೀತಿಸ್ತೀರಾ, ಅಥವಾ ಕಷ್ಟದ ಸಮಯದಲ್ಲಿಯೂ ಸಹ ನನ್ನನ್ನು ಪ್ರೀತಿಸ್ತೀರಾ ಎಂದು ಯೇಸು ಸ್ವಾಮಿ ಖಂಡಿತವಾಗಿ ಕೇಳ್ತಾನೆ. ಮಾರ್ಕನ ಸುವಾರ್ತೆಯಲ್ಲಿ ಒಂದು ವಿಶೇಷವಾದ ಒಂದು ಸನ್ನಿವೇಶ ಇದೆ. 2 ಶಿಷ್ಯರು ಬಂದು, ಸ್ವಾಮಿ, ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಕುಳಿತುಕೊಳ್ಳುವಂತೆ, ಒಬ್ಬನು ನಿನ್ನ ಎಡಗಡೆಯಲ್ಲಿ ಕುಳಿತುಕೊಳ್ಳುವಂತೆ ನಮಗೆ ಒಂದು ಸಹಾಯ ಮಾಡು, ನಮಗೆ ಸ್ಥಾನಮಾನ ಕೊಡು ಅಂತ ಶಿಷ್ಯರು ಕೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವೇನು ಕೇಳ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ಶಿಷ್ಯರು ಹೇಳ್ತಾರೆ, ಇಲ್ಲ, ನಮಗೆ ಗೊತ್ತು, ನಮಗೆ ಆ ಸ್ಥಾನಗಳು ನಮಗೆ ಬೇಕು ಎಂದು ಶಿಷ್ಯರು ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿಗೆ ಗೊತ್ತಿತ್ತು, ಶಿಷ್ಯರಿಗೆ ಸ್ಥಾನಮಾನ, ಗೌರವಗಳು, ಘನತೆ ಇದ್ದರೆ ಮಾತ್ರ ಇವರು ಶಿಷ್ಯರಾಗಿರ್ತಾರೆ, ಕಷ್ಟ ಬಂದರೆ ಮಾತ್ರ ನನ್ನಿಂದ ಓಡೋಗ್ತಾರೆ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು. ಹಾಗಾಗಿ ಯೇಸು ಸ್ವಾಮಿ ಪದೇ ಪದೇ ಅವರ ಪ್ರೀತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದನು. ಆತನು ಗೆತ್ಸೆಮನೆ ತೋಟದಲ್ಲಿರಬೇಕಾದ್ರೆ ಶಿಷ್ಯರಿಗೆ ಹೇಳಿದನು, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರ್ರಿ, ನಾನು ಪ್ರಾರ್ಥನೆ ಮಾಡಿಕೊಂಡು ಬರ್ತೀನಿ ಎಂದು ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಸ್ವಲ್ಪ ಮುಂದೆ ಹೋಗಿ ಆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಶಿಷ್ಯರು ಏನು ಮಾಡಿದ್ರು? ನಿದ್ದೆ ಮಾಡಿದರು. ಅವ್ರು ಯೋಚನೆ ಮಾಡ್ಬೋದಿತ್ತು, ಯೇಸು ಸ್ವಾಮಿ ನಮ್ಮ ಹಿರಿಯ ಸ್ನೇಹಿತ ಬಹಳ ಕಷ್ಟದಲ್ಲಿ ದುಃಖದಲ್ಲಿದ್ದಾನೆ, ಜನರು ಅವನ್ನೆಲ್ಲ ಮುತ್ಕೊಂಡಿದ್ದಾರೆ, ಬಹಳ ತೊಂದರೆ ಆಗ್ಬೋದು, ಯೇಸು ಸ್ವಾಮಿ ಸಲುವಾಗಿ ನಾವು ಸ್ವಲ್ಪ ಆದರೂ ಪ್ರಾರ್ಥನೆ ಮಾಡೋಣ ಎಂದು ಅವರು ಯೋಚನೆ ಮಾಡ್ಬೋದಿತ್ತು. ಆದರೆ ಅವರು ಮಾಡಲಿಲ್ಲ, ನಿದ್ದೆ ಮಾಡಿದರು. ಯೇಸು ಸ್ವಾಮಿ ಅವರ ಹಿಂದೆ ಬಂದು ನೋಡುವುದಾದರೆ ಅವರು ನಿದ್ದೆ ಮಾಡೋದನ್ನು ನೋಡಿ ಯೇಸು ಸ್ವಾಮಿಗೆ ಬಹಳ ದುಃಖವಾಯಿತು. ಒಂದು ಸ್ವಲ್ಪ ಹೊತ್ತಾದರೂ ಎಚ್ಚರವಿದ್ದು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ವಾ ಎಂದು ಯೇಸು ಸ್ವಾಮಿ ಬಹಳ ದುಃಖದಿಂದ ಕೇಳುವುದನ್ನು ನಾವು ನೋಡ್ತೇವೆ.
ಇಲ್ಲಿ ಯೇಸುಸ್ವಾಮಿ ಪೇತ್ರನಿಗೆ ಕೇಳುವ ಪ್ರಶ್ನೆ ಹಿಂದೆ ಒಂದು ಸ್ವಲ್ಪ ದುಃಖನೂ ಇರ್ಬೋದು, ಸ್ವಲ್ಪ ಕಳವಳನೂ ಇರ್ಬೋದು. ಆದರೆ ಆತನಲ್ಲಿ ಒಂದು ಬಹಳ ಬಲವಾದ ಒಂದು ನಂಬಿಕೆಯೂ ಸಹ ಇದೆ. ಇವರು ನನ್ನನ್ನು ಒಂದು ಸಾರಿ ಎಲ್ಲ ಬಿಟ್ಟು ಹೋಗಿರ್ಬೋದು, ಆದರೆ ಇನ್ನೊಂದು ಸಾರಿ ನಾನು ಇವರನ್ನು ಹಿಡಿಯುವುದಾದರೆ, ಇವರನ್ನು ತಿರುಗಿ ನಾನು ಸೇವೆಗೆ ಕರೆತರುವುದಾದರೆ ಇವರು ನಿಜವಾಗಿಯೂ ಒಂದು ಪ್ರಬಲವಾದ ಶಿಷ್ಯರಾಗ್ತಾರೆ ಎಂದು ಯೇಸುಸ್ವಾಮಿಯಲ್ಲಿ ಆ ಪ್ರಬಲವಾದ ನಂಬಿಕೆ ಇತ್ತು. ಆ ನಂಬಿಕೆಯ ಬುನಾದಿ ಯಾವುದು? ಪ್ರೀತಿ. ಆ ಯೇಸುಸ್ವಾಮಿ ಪ್ರೀತಿಯಿಂದನೇ ಅವರನ್ನು ತಿರುಗಿ ತನ್ನ ಕಡೆಗೆ ಸೆಳೆದುಕೊಂಡು ಅವರನ್ನು ಉನ್ನತವಾದ ಸ್ಥಳದಲ್ಲಿ ಇಡುವುದನ್ನು ನಾವು ನೋಡ್ತೇವೆ. ಇತಿಹಾಸದಲ್ಲಿ ನೋಡೋ ಪ್ರಕಾರ ಈ ಶಿಷ್ಯರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಯೇಸುಕ್ರಿಸ್ತನಿಗೆ ಮಾದರಿಯಾಗಿ, ಯೇಸುಕ್ರಿಸ್ತನ ಮಾದರಿಯಾಗಿ ಸೇವೆ ಮಾಡುತ್ತಾ, ಯೇಸುಕ್ರಿಸ್ತನು ಯಾವ ರೀತಿಯಾಗಿ ಕಠಿಣವಾದ ಮರಣವನ್ನು ಹೊಂದಿದನೋ ಅದೇ ರೀತಿಯಾದ ಮರಣಗಳನ್ನು ಈ ಶಿಷ್ಯರೆಲ್ಲರೂ ಹೊಂದಿದರು. ಇವರು ಅಪೊಸ್ತಲರಾದರು. ಕಠಿಣವಾದ ಪರಿಸ್ಥಿತಿಯಲ್ಲಿ ಯೇಸುಸ್ವಾಮಿಯ ನಂಬಿಕೆಯನ್ನು ಬಿಡದೆ ಕುರಿಗಳನ್ನು ಮೇಯರಾದರು. ಇವರು ನಿಜವಾದ ಕುರುಬರಾದರು. ಯೇಸುಸ್ವಾಮಿ ಇವರಲ್ಲಿಟ್ಟಂಥ ಪ್ರೀತಿಯಿಂದ ಯೇಸುಸ್ವಾಮಿ ಯಾವ ರೀತಿಯಾದ ಒಬ್ಬ ನಿಜವಾದ ಕುರುಬನಾಗಿದ್ದನೋ ಅದೇ ರೀತಿಯಾದ ಆ ಕುರುಬನ ಗುಣಲಕ್ಷಣಗಳನ್ನು ಇವರು ಹೊಂದಿಕೊಂಡು ಹೋಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಿದ್ದ ಕುರಿಗಳನ್ನು ಬಹಳ ಮಮತೆಯಿಂದ, ಬಹಳ ಪ್ರೀತಿಯಿಂದ, ಬಹಳ ಕರುಣೆಯಿಂದ ನೋಡಿಕೊಂಡು ಕ್ರಿಸ್ತನ ಸಭೆಯನ್ನು ಕಟ್ಟಿದಂಥ ಶಿಷ್ಯರು ಇವರಾಗುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಕ್ರಿಸ್ತನ ಪ್ರೀತಿ, ಈ ಕ್ರಿಸ್ತನ ಪ್ರೇಮ, ಈ ಕ್ರಿಸ್ತನ ವಾತ್ಸಲ್ಯ ನಮ್ಮೆಲ್ಲರನ್ನೂ ಆತನ ಬಳಿಗೆ ಸೆಳೆಯುವಂಥ ಒಂದು ಪ್ರೀತಿಯಾಗಿದೆ. ನಾವು ಇರುವ ಸ್ಥಳಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕುರುಬರಾಗಿರಬೇಕು. ಕ್ರಿಸ್ತನು ಯಾವ ರೀತಿಯಾಗಿ ತನ್ನ ಕುರಿಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ನಡೆಸ್ಕೊಂಡು ಹೋದನೋ ಅದೇ ರೀತಿಯಾದ ಕುರುಬನ ಕಾರ್ಯವನ್ನು ನಾವು ಮಾಡಬೇಕೆಂದು ಯೇಸುಸ್ವಾಮಿ ನಮಗೆ ಕರೆಯುವುದನ್ನು ನಾವು ನೋಡ್ತೇವೆ. ಶಿಷ್ಯರೆಲ್ಲರೂ ಆ ಕುರುಬನ ಕೆಲಸವನ್ನು ಮಾಡಿದರು. ಯೇಸುಸ್ವಾಮಿ ಶಿಷ್ಯರೆಂದು ಕರೆಸಿಕೊಳ್ಳುವ ನಾವು ಸಹ ಆ ಕುರುಬನ ಕೆಲಸ ಮಾಡಬೇಕು. ಮೂಲ ಭಾಷೆಯಲ್ಲಿ ಒಬ್ಬ ಕುರುಬ ಅಂದರೆ ಬರೀ ಕುರಿ ಕಾಯುವುದು ಮಾತ್ರವಲ್ಲ, ಜನರನ್ನು ಬಹಳ ಆತ್ಮೀಯವಾಗಿ ಆಪ್ತ ಯೋಚನೆಗಳನ್ನು ಕೊಟ್ಟು ಕಷ್ಟಗಳಿಂದ ಬಿಡಿಸಿ ಅವರ ಜೊತೆಗೆ ಅವರ ದುಃಖವನ್ನು ಹಂಚಿಕೊಂಡು ಅವರ ಜೊತೆಗಿದ್ದು ಅವರ ಜೊತೆ ಪ್ರಾರ್ಥನೆ ಮಾಡುತ್ತಾ ಅವರನ್ನು ಕಷ್ಟದಿಂದ ಬಿಡಿಸಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯುವುದೇ ಒಬ್ಬ ಕುರುಬನ ಕೆಲಸ. ಆಂಗ್ಲ ಭಾಷೆಯಲ್ಲಿ ನಾವು ಕುರುಬನಿಗೆ ಪಾಸ್ಟರ್ ಅಂತ ಕರಿತೇವೆ. ಮೂಲ ಭಾಷೆಯಲ್ಲಿ ಪಾಸ್ಟರ್ ಅಂದರೆ ಒಬ್ಬ ಶೆಪರ್ಡ್, ದೋಸ್ ಹೂ ಲೀಡ್ ಶೀಪ್ ಇನ್ ದ ಪಾಸ್ಚರ್, ಅಂದರೆ ಹಸಿರುಗಾವಲಲ್ಲಿ ಕುರಿಗಳನ್ನು ತಂಗಿಸುವವರು, ಹಸಿರುಗಾವಲಲ್ಲಿ ಕುರಿಗಳನ್ನು ಮೇಯಿಸುವರು, ಅವರಿಗೆ ಪಾಸ್ಟರ್ ಅಂತ ಕರೀತಾರೆ. ಈ ರೀತಿಯಾದ ಸೇವೆಗೆ ಕ್ರಿಸ್ತನು ನಮ್ಮೆಲ್ಲರನ್ನು ಕರೆದಿದ್ದಾನೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕುರುಬರು, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಸ್ಟರ್ಸ್. ಯಾಕಂದರೆ ದೇವರು ನಮಗೆ ವಿಧ ವಿಧವಾದ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಆ ತಲಾಂತುಗಳನ್ನು ನಾವು ದೇವರ ಮಹಿಮೆಗಾಗಿ, ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ನಾವು ಅದನ್ನು ಉಪಯೋಗಿಸಬೇಕು. ಯಾವ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ದೈವಿಕ ಪ್ರೀತಿ ಇತ್ತು, ಯಾವ ರೀತಿಯಾಗಿ ಯೇಸುವಿನಲ್ಲಿ ವಾತ್ಸಲ್ಯವಿತ್ತು, ಆ ಪ್ರೀತಿ, ಆ ವಾತ್ಸಲ್ಯ ನಮ್ಮಲ್ಲೂ ಇರಬೇಕೆಂದು ಯೇಸುಸ್ವಾಮಿ ನಮಗೆ ಈ ದಿನದಲ್ಲಿ ನಮ್ಮನ್ನು ಕರೆ ಕೊಡ್ತಾ ಇದ್ದಾನೆ. ಹಾಗಾಗಿ ಯೇಸುಸ್ವಾಮಿ ಪದೇ ಪದೇ ನಮಗೂ ಸಹ ಈ ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಹೆಸರಿಟ್ಟು ಕರೆದು, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯೋ, ನೀನು ಇವರಿಗಿಂತ ನನ್ನ ಮೇಲೆ ಹೆಚ್ಚಾಗಿ ಮಮತೆ ಇಟ್ಟಿದ್ಯೋ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯೋ ಎಂದು ಯೇಸುಸ್ವಾಮಿ ಪದೇ ಪದೇ ಕೇಳುವುದನ್ನು ನಾವು ನೋಡ್ತೇವೆ. ಹಾಗೆ ಕೇಳಿದಾಗ ನಾವು ದುಃಖ ಪಡದೆ ಬಹಳ ಧೈರ್ಯವಾಗಿ, ಬಹಳ ನಂಬಿಕೆಯಿಂದ, ಹೌದು ಸ್ವಾಮಿ, ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇವೆ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇವೆ, ನಮ್ಮನ್ನು ಆರಿಸಿಕೊ, ನಮ್ಮನ್ನು ಕರೆ, ನಾವು ನಿನ್ನ ಸೇವೆ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಯೇಸುಸ್ವಾಮಿ ಹೇಳುವುದನ್ನು, ಯೇಸುಸ್ವಾಮಿಗೆ ನಾವು ಉತ್ತರ ಕೊಡುವ ಮಕ್ಕಳಾಗಿರಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಶಿಷ್ಯರು ಎಂದು ಕರೆಸಿಕೊಳ್ಳಬಹುದು. ನಮ್ಮಲ್ಲಿ ಕೊರತೆಗಳಿರ್ಬೋದು, ನಮ್ಮಲ್ಲಿ ಅನೇಕ ತಪ್ಪಾದ ಯೋಚನೆಗಳು ಇರ್ಬೋದು, ನಾವು ಮಾರ್ಗ ತಪ್ಪಿ ಹೋಗ್ತಾ ಇರ್ಬೋದು, ಮಾರ್ಗ ತಪ್ಪಿದ ಕುರಿಗಳಂತೆ ಇರ್ಬೋದು. ಆದರೆ ನಾವು ಯೇಸುಸ್ವಾಮಿಯ ಕರೆಯನ್ನು ಕೇಳಿದಾಗ ಆತನು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದು ನಾವು ಬರೀ ಆತನ ಕುರಿಗಳಾಗಿರಲ್ಲ, ನಾವು ಆತನಂತೆ
ಕುರುಬರು ಸಹ ಆಗ್ತೇವೆ. ಆ ರೀತಿಯಾದ ಒಂದು ಉನ್ನತ ಸೇವೆಗೆ ಯೇಸುಸ್ವಾಮಿ ನಮ್ಮನ್ನು ಕರೆದಿದ್ದಾನೆ. ಈ ಸೇವೆಯನ್ನು ನಾವು ಸ್ವೀಕರಿಸೋಣ. ಯೇಸುಸ್ವಾಮಿಯಂತೆ ನಾವು ಇತರರಿಗೆ ಸಮಾಧಾನವನ್ನು, ಶಾಂತಿಯನ್ನು, ಪ್ರೀತಿಯನ್ನು ಕೊಡುವ ಮಕ್ಕಳಾಗಿರೋಣ, ಶಿಷ್ಯರಾಗಿರೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಕುರುಬನಾದ ಕ್ರಿಸ್ತನೇ, ನೀನು ನಮ್ಮೆಲ್ಲರನ್ನೂ ಕರೆದಿದ್ದಿ. ನಮ್ಮನ್ನು ನಿನ್ನ ಮಂದೆಯಲ್ಲಿ ಸೇರಿಸಿ ನಿನ್ನ ಕುರಿಯಾಗಿ ನಮ್ಮನ್ನು ಸ್ವೀಕರಿಸಿದ್ದಿ. ಅದೇ ಸಮಯದಲ್ಲಿ ಸ್ವಾಮಿ, ನೀನು ಯಾವ ರೀತಿಯಾಗಿ ಕುರುಬನಾಗಿದ್ಯೋ ಅದೇ ರೀತಿಯಾದ ಕುರುಬರು ನಾವಾಗುವಂತೆಯೂ ನಮ್ಮನ್ನು ನೀನು ಕರೆದಿದ್ದಿ. ಅದಕ್ಕೆ ಅನುಗುಣವಾಗಿ ನಿನಗೆ ನಾವು ಒಪ್ಪಿಸಿಕೊಟ್ಟು ನಿನ್ನ ಸೇವೆಯನ್ನು ನಾವು ಮುಂದುವರಿಸಲಿಕ್ಕಾಗುವಂತೆಯೂ, ನಮ್ಮ ಸೇವೆ ಮೂಲಕ ಅನೇಕರು ನಿನ್ನ ಶಾಂತಿಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ಹೀಗಾಗುವಂತೆ ನಮಗೆ ಬೇಕಾದ ಧೈರ್ಯವನ್ನು, ಮನಸ್ಸನ್ನು, ಮಾರ್ಗದರ್ಶನವನ್ನು ಮತ್ತು ಚೈತನ್ಯವನ್ನು ದಯಪಾಲಿಸು. ಕುರುಬನಾದ ಯೇಸುಸ್ವಾಮಿಯೇ, ನಿನ್ನ ಹೆಸರಿನಲ್ಲಿ ನಾವು ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೆನ್.